ದೇವು, ದೇವು, ಏನೋ ಇದು ನಿನ್ನ ವೇಷ? ಅದಿರಲಿ, ನೀನು ಹೇಗಿದ್ಯಾ? ಹೀಗಿದ್ದೀನಿ ನೋಡು, ನಿನ್ನ ಮುಂದೆನೇ ನಿಂತಿದ್ದೀನಿ. ನಿನ್ನ ಕತೆ ಹೇಳು. ಒಂದು ದಿವಸ ಕಾಣಿಸಿದ್ರೆ 10 ದಿನ ಮಾಯವಾಗಿಬಿಟ್ಟಿರ್ತೀಯಲ್ಲೋ, ಎಲ್ಲಿದ್ದೆ ಇಷ್ಟು ದಿನ? ಅದು ಏನಾಯ್ತು ಅಂದರೆ ಲಲಿತಕ್ಕ, ಒಂದು ಪೂಜೆ. ಅದ್ಯಾವ ಪೂಜೆ ಮಾಡ್ತಿದ್ಯೋ ಈ ಚಕ್ರಪುರಿಯಲ್ಲಿ? ಯಾಕೆ ಹೀಗೆ ಮಾಡ್ತೀಯ ದೇವು? ನಾನೇನು ಮಾಡಿದೆ ಲಲಿತಕ್ಕ? ಅದು ಬಾಯಿ ಬಿಟ್ಟು ಬೇರೆ ಹೇಳಬೇಕಾ ನಿಂಗೆ? ಲಲಿತಕ್ಕ, ಅದು ಏನು ಅದು ಇದು ಅಂತ ತಡವರಿಸ್ತಾ ಇದೆಯಾ? ಊರಿಗೆ ಬಂದು ಎಷ್ಟು ದಿನ ಆಯಿತು? ಬಿರುಗಾಳಿ ಹಾಗೆ ಬರ್ತೀಯಾ, ಹಾಗೆ ಹೊರಟು ಬಿಡ್ತೀಯಾ? ಏನಾಗಿದೆ ನಿನಗೆ? ಮನೆಗೆ ಬಂದು 1-2 ಗಳಿಗೆ ಇದ್ದು ಹೋಗೋದಕ್ಕೆ? ಲಲಿತಕ್ಕ, ನಿನಗೆ ಮುಖ ತೋರ್ಸೋಕ್ಕೂ ಯೋಗ್ಯತೆ ಇಲ್ಲ ನನಗೆ. ಪಾಪ ಪ್ರಜ್ಞೆ ಕಾಡ್ತಾ ಇದೆ. ನೆಮ್ಮದಿ ಕಳ್ಕೊಂಡಿದ್ದೀನಿ. ಕೊಟ್ಟ ಮಾತಿಗೆ ತಪ್ಪಿದ್ದೀನಿ. ನಿನ್ನ ಮಗಳನ್ನ ಉಳಿಸ್ಕೊಡೋಕ್ಕಾಗಲಿಲ್ಲ ನನ್ನಿಂದ. ನಿನಗೆ ನಿನ್ನ ಮನೆಯವ್ರಿಗೆ ಅನ್ಯಾಯ ಮಾಡಿಬಿಟ್ಟಿದ್ದೀನಿ ನಾನು. ಅಪರಾಧಿ ಭಾವ ಆವರಿಸ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ಏನದಕ್ಕೆ ಹೇಳಿದೆವು? ಅದಕ್ಕೆ ಆ ಮಹಾತಾಯಿ ಪೂಜೆ ಪುನಸ್ಕಾರಗಳಲ್ಲಿ ಮಗ್ನನಾಗಿ ಪಾಪ ತೊಳ್ಕೊಳ್ಳೋ ಪ್ರಯತ್ನದಲ್ಲಿದ್ದೀನಿ.